ಈ ಅಶ್ವತ್ಥೆಲೆ ಯಾವಾಗ ಬಂತಂದ್ರೆ ಈ ಕೊರೋನಾದ ಟೈಮ್. ಕೊರೋನಾ ಅಂದರೆ ನಮ್ಮ ಕಲಾವಿದರಿಗೊಂದು ಒಳ್ಳೆ ಆ ಕೊರೋನಾದ ಟೈಮ್ ಒಳ್ಳೆ ಬಳಕೆ ಮಾಡಿದ್ದೇವೆ ನಾವು. ಯಾಕಂದ್ರೆ ಮನೆಯಲ್ಲೇ ಇದ್ವಿ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಈ ಅಶ್ವತ್ಥೆಲೆಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು. ಏನಾದರೂ ಹೊಸತಾಗಿ ಮಾಡಬೇಕು, ಯಾರು ಮಾಡಿರುವುದನ್ನು ಮಾಡಬಾರ್ದು, ಹೊಸದಾಗಿ ಏನಾದರೂ ಮಾಡಬೇಕಂತ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ಈಗ ಯೋಚನೆ ಮಾಡ್ತಿರುವಾಗ ಈಗ ಒಂದು ಸೂರ್ಯನ ಕಿರಣದಿಂದ ಮಾಡುವ ಅಂತೇಳಿ, ಇದು ಎಂತಂದ್ರೆ ಬಿಸಿಲಿನಲ್ಲಿ ಕೂತ್ಕೊಳ್ಬೇಕು ತುಂಬ, ಒಂದು 2-3 ಗಂಟೆ 4 ಗಂಟೆ ಹಾಗೆ ಬಿಸಿಲಲ್ಲಿ ಕೂತ್ಕೊಳ್ಳು. ವೀಕ್ಷಕರೇ ನಮಸ್ಕಾರ, ಧ್ವನಿಕ ಸ್ಟುಡಿಯೋಗೆ ಸ್ವಾಗತ. ಅಶ್ವತ್ಥೆಲೆ ಹಾಗೂ ನಾವು ದಿನನಿತ್ಯ ಬಳಸುವ ಚಾಕ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಸ್ಲೇಟ್ ಆಗಿರ್ಬೋದು, ಇಂಥ ವಸ್ತುಗಳನ್ನು ಉಪಯೋಗಿಸಿ ಕಲಾಕೃತಿಯನ್ನು ತಯಾರಿಸುವ ಕಲಾವಿದ ಮಹೇಶ್ ಮರ್ಣೆ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ತೆ. ಕಲೆಯ ಮೇಲೆ ಆಸಕ್ತಿ ನಿಮ್ಗೆ ಯಾವಾಗ ಹುಟ್ಟಿತ್ತು? ನನಗೆ ಬಾಲ್ಯದಿಂದ ಕೂಡ ಕಲೆ ಅಂದರೆ ತುಂಬ ಇಷ್ಟ. ಬಾಲ್ಯದಲ್ಲಿ ಕೂಡ ನಾವು ಆಟ ಆಡ್ತಿರುವಾಗ ಕಲ್ಲು ಮಣ್ಣು ಇದರಿಂದೆಲ್ಲ ಚಿತ್ರವೇ ಮಾಡ್ತಾ ಇದ್ವಿ. ಕಲೆ ಅಂದರೆ ಮೊದಲು ನೀವು ಡ್ರಾಯಿಂಗ್ ಇಂದ ಶುರು ಮಾಡಿದ್ದ ಅಥವಾ ಯಾವುದಾದ್ರೂ ಮೂರ್ತಿ ಶುರು ಮಾಡಿದ್ದ ಹೇಗೆ ಅಂತ? ಇಲ್ಲ, ಮೊದಲಿಗೆ ನಾವು ಅಂದರೆ ಡ್ರಾಯಿಂಗಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಂದರೆ ನಾವು ಸಣ್ಣ ಇರುವಾಗ ಹೇಗೆಂದರೆ ನಮಗೆ ಕಲರ್ ಎಲ್ಲ ತಗೊಳ್ಳಿಕ್ಕೆ ಅಷ್ಟೇನು ದುಡ್ಡೆಲ್ಲ ಇಲ್ಲದ ಕಾರಣ ನಾವು ಈ ಇದ್ದಿಲು ಮತ್ತೆ ಕಲ್ಲನ್ನೆಲ್ಲ ಒಂದು ಕಲ್ಲಿಗೆ ತಿಕ್ಕಿ ಅದರಲ್ಲಿ ಬರುವಂಥ ಒಂದು ಕಲರನ್ನೆಲ್ಲ ತೆಗೆದು ಅದರಿಂದ ಚಿತ್ರಗಳನ್ನು ಬಿಡಿಸ್ತಾ ಇದ್ವಿ. ನಿಮ್ಮ ಬಾಲ್ಯ ಹೇಗಿತ್ತು ಅಂತ? ಬಾಲ್ಯ ಚೆನ್ನಾಗಿತ್ತು. ಅಂದರೆ ನನಗೆ ಹೆಚ್ಚಾಗಿ ಆರ್ಟ್ ಫೀಲ್ಡೇ ನನಗೆ ತುಂಬ ಇಷ್ಟ ಇದ್ದದ್ದು. ಹಾಗೆ ಆರ್ಟ್ ಫೀಲ್ಡಲ್ಲಿ ಮುಂದುವರಿತಾ ಬಂದೆ. ಅಂದರೆ ಯಾವ ಏಜಲ್ಲಿ ನಿಮಗೆ ಆರ್ಟ್ ಮೇಲೆ ತುಂಬ ಆಸಕ್ತಿ? ನಾವು ಪ್ರೈಮರಿ ಹೋಗ್ತಾ ಇರುವಾಗಲೇ ಆರ್ಟ್ ಅಂದರೆ ತುಂಬ ಇಷ್ಟ ಇತ್ತು. ಆದರೆ ಏನಂದರೆ ಅಲ್ಲಿ ಯಾರು ನಮಗೆ ಗೈಡ್ ಮಾಡಲಿಕ್ಕೆ ಯಾರು ಇರಲಿಲ್ಲ. ಹಾಗೆ ಹೈಸ್ಕೂಲಿಂದ ಮತ್ತು ಡ್ರಾಯಿಂಗ್ ಟೀಚರ್ ಅವರು ಸಿಕ್ಕಿದ್ರು. ಅವರ ಮಾರ್ಗದರ್ಶನದಿಂದ ಡ್ರಾಯಿಂಗಲ್ಲಿ ಸ್ವಲ್ಪ ಇಂಪ್ರೂವ್ ಆಗ್ತಾ ಬಂದೆ. ಮೊದಲು ರಚಿಸಿದ ಕಲಾಕೃತಿ ಯಾವುದು ನೀವು? ನಾನು ಮೊದಲಿಗೆ ಅಂದರೆ ನಾನು ಹೈಸ್ಕೂಲಲ್ಲಿರುವಾಗ ಒಂದು ಸೈನ್ಸ್ ಮೇಡಮ್ ಇದ್ರು, ಅವರಿಗೋಸ್ಕರ ಒಂದು ಹಾರ್ಟ್ ಇದ್ದು ಸೋಪಲ್ಲಿ ಮಾಡಿದ್ದೆ ಹಾರ್ಟನ್ನು. ಅದು ಅವರಿಗೆ ತುಂಬ ಇಷ್ಟ ಆಗಿ ಅದು ಪ್ರತಿ ವರ್ಷ ಬರುವಂಥ ಸ್ಟೂಡೆಂಟ್ಗಳಿಗೂ ಕೂಡ ಅದನ್ನು ಅವರು ತೋರಿಸ್ತಾ ಇದ್ರು. ಇದು ಮಹೇಶ್ ಅಂತ ಇದ್ರು, ಅವರು ಮಾಡಿದಂತ. ಅಲ್ಲಿಂದ ಸ್ಟಾರ್ಟ್ ಆಯಿತು ನಿಮಗೆ. ನಮಗೆಲ್ಲ ಡ್ರಾಯಿಂಗ್ ಮಾಡಿ ಅಂದರೆ ಅಮೀಬ ಬಿಟ್ಟು ಬೇರೆ ಮಾಡಲಿಕ್ಕೆ ಬರುವುದಿಲ್ಲ. ನೀವು ಅದರಲ್ಲೂ ಕೂಡ ಅಶ್ವತ್ಥೆಲೆಯಲ್ಲಿ ಒಂದು ಭಾವಚಿತ್ರ ತಯಾರಿಸ್ಬೋದು ಅಂತ ತೋರಿಸಿಕೊಟ್ಟಿದ್ರೆ ಅದು ಹೇಗೆ ಅಂತ? ಅಶ್ವತ್ಥೆಲೆದು ಸ್ಟಾರ್ಟ್ ಆದದ್ದು ನಾನು ಅದಕ್ಕಿಂತ ಮೊದಲು ಪೇಪರಲ್ಲಿ ಎಲ್ಲ ಮಾಡ್ತಾ ಇದ್ವಿ. ಅಶ್ವತ್ಥೆಲೆಯಲ್ಲಿ ಹೇಗೆ ಮಾಡ್ತೇವೆ ಅದನ್ನೇ ಪೇಪರಲ್ಲಿ ಮಾಡಿ ಕಟ್ಟಿಂಗ್ ಮಾಡ್ತಿದ್ವಿ. ಈ ಅಶ್ವತ್ಥೆಲೆ ಯಾವಾಗ ಬಂತಂದರೆ ಈ ಕೊರೋನಾದ ಟೈಮ್. ಕೊರೋನಾ ಅಂದರೆ ನಮ್ಮ ಕಲಾವಿದರಿಗೊಂದು ಒಳ್ಳೆ ಆ ಕೊರೋನಾದ ಟೈಮ್ ಒಳ್ಳೆ ಬಳಕೆ ಮಾಡಿದ್ದೇವೆ ನಾವು. ಯಾಕಂದರೆ ಮನೆಯಲ್ಲೇ ಇದ್ವಿ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಈ ಅಶ್ವತ್ಥೆಲೆಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು. ತುಂಬಾ ಸೆಲೆಬ್ರಿಟಿ ಅವರದ್ದು ಎಲ್ಲ ಚಿತ್ರ ಮಾಡಿದ್ದೀರಿ. ಸಚಿನ್ ತೆಂಡೂಲ್ಕರ್ ಅವರು ನಿಮ್ಗೆ ಲೆಟರ್ ಕೂಡ ಕಳಿಸಿದ್ರು, ಅದ್ರ ಬಗ್ಗೆ? ನಾನು ಸಚಿನ್ ತೆಂಡೂಲ್ಕರ್ ಅವರ ಒಂದು ಭಾವಚಿತ್ರವನ್ನು ತುಂಬ ಪ್ರಾಕ್ಟೀಸ್ ಮಾಡಿದ್ದೇನೆ. ಅದರ ಮೊದಲು ತುಂಬ ಪ್ರಾಕ್ಟೀಸ್ ಮಾಡಿದ್ದೇನೆ. ಈಗ ನನಗೆ ಒಂದು ಚಿತ್ರ ಮಾಡಲಿಕ್ಕೆ ಒಂದು 2 ಗಂಟೆ ಅಷ್ಟು ಬೇಕು ಅಶ್ವತ್ಥೆಲೆ ನೋಡಿ. ಆದರೆ ಸಚಿನ್ ತೆಂಡೂಲ್ಕರ್ ಅವರ ಭಾವಚಿತ್ರ 7 ನಿಮಿಷದಲ್ಲಿ ಮಾಡಿದ್ದೇನೆ. ಅದು ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್ಗೆ ಕೂಡ ಸೆಲೆಕ್ಟ್ ಆಯಿತು. ಅದೇ ಆರ್ಟನ್ನು ನಾನು ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಪೋಸ್ಟ್ ಮಾಡಿದ್ದೀನಿ. ಅವರಿಂದ ನಾನು ಅನಿಸಿರಲಿಲ್ಲ ಅವರು ಅಷ್ಟು ದೊಡ್ಡ ಒಂದು ಕ್ರಿಕೆಟ್ ದೇವರವರು, ಅವರಿಂದ ರಿಪ್ಲೈ ಬರ್ತದೆ ಅಂತ ನಾನು ಅನಿಸೇ ಇರಲಿಲ್ಲ. ನಾನು ಹೀಗೆ ಒಂದು ಇರಲಿ ಅವರು ನೋಡಿದರೆ ನೋಡಲಿ ಅಂತೇಳಿ ಅವರಿಗೆ ಒಂದು ಪೋಸ್ಟ್ ಕಳಿಸಿದ್ದೆ. ಅದಕ್ಕೆ ಅವರಿಂದ ರಿಟರ್ನ್ ಕೂಡ ಒಂದು ರಿಪ್ಲೈ ಲೆಟರ್ ಬಂತು. ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ಅದರಲ್ಲಿ ಕೂಡ ಅವರದ್ದೊಂದು ಫೇವರೆಟ್ ಫೋಟೋವನ್ನು ಕೂಡ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇನ್ನು ಅಶ್ವತ್ಥೆಲೆಯಲ್ಲಿ ಯಾರದ್ದೆಲ್ಲ ಚಿತ್ರ ಬಿಡಿಸಿದ್ದೀರಿ? ಅಶ್ವತ್ಥೆಲೆಯಲ್ಲಿ ಅಂದರೆ ನಾನು ತುಂಬ ಸ್ವಾಮೀಜಿಗಳದ್ದು, ರಾಜಕೀಯ ವ್ಯಕ್ತಿಗಳದ್ದು, ಮತ್ತು ಸೈನಿಕರದ್ದು, ಹೀಗೆ ಎಲ್ಲರದ್ದು, ಸಿನಿಮಾ ನಟರದ್ದು ಎಲ್ಲ ಚಿತ್ರ ಬಿಡಿಸ್ತೇನೆ. ಈಗ ಹೇಗೆ ಅಂದರೆ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ಬರ್ತ್ಡೇ ಇರಲಿ ಅಥವಾ ಮದುವೆ ಏನಾದರೂ ಇರಲಿ ಅದಕ್ಕೆ ಗಿಫ್ಟ್ ಕೊಡಲಿಕ್ಕೆ ಅಂತ ನನ್ನ ಹತ್ರ ಚಿತ್ರ ಮಾಡಿಸ್ಕೊಂಡು ತಗೊಂಡೋಗ್ತಾ ಇದ್ದಾರೆ. ಇನ್ನು ಕಟಿಲೇಶ್ವರಿ ದೇವಿಯದ್ದು ಕೂಡ ಬಿಡಿಸಿದ್ದೀರಿ ಚಿತ್ರ. ಅದು ಅಂದರೆ ಅದರಲ್ಲಿ ಡೀಟೇಲಿಂಗ್ ಅಷ್ಟು ಮಾಡಿದ್ದೀರಿ ನೀವು, ಅದು ಹೇಗೆ ಬಿಡಿಸಿದ್ರಿ? ಹೌದು, ಅದು ಎಲ್ಲ ತುಂಬ ಕಷ್ಟ. ಅಂದರೆ ಅದರಲ್ಲಿ ಜಾಸ್ತಿ ಹೂಗಳೆಲ್ಲ ಇರೋದು, ಹೂಗಳನ್ನು ಬಿಡಿಸ್ಲಿಕ್ಕೆ ತುಂಬ ಕಷ್ಟ. ಅದೇ ತುಂಬ ಟೈಮ್ ತಗೊಳ್ತದೆ. ನಮಗೊಂದು ಮನುಷ್ಯನ ಒಂದು ಚಿತ್ರ ಬಿಡಿಸ್ಬೇಕಾದ್ರೆ ಎಷ್ಟು ಟೈಮ್ ತಗೊಳ್ತವೆ, ಅದಕ್ಕಿಂತ ಇಂಥ ಬೇರೆ ದೇವರದ್ದು ಅದೆಲ್ಲ ಮಾಡಬೇಕಿದ್ರೆ ತುಂಬ ಜಾಸ್ತಿ ಟೈಮ್ ಬೇಕಾಗ್ತದೆ. ಹುಲಿಯ ಇದರ ನಂತರ ಇನ್ನು ಐಸ್ ಕ್ರೀಮ್ ಕಡ್ಡಿಯಲ್ಲಿ ಗಣಪತಿಯನ್ನು ಮಾಡಿದ್ದೀರಿ, ಅದ್ರ ಬಗ್ಗೆ? ಹೌದು, ನಾನು ಫಸ್ಟಿಗೆ ಮಾಡಿದ್ದಂದರೆ ಅದು ಐಸ್ ಕ್ರೀಮ್ ಕಡ್ಡಿ. ಈ ಅಶ್ವತ್ಥೆಲೆಗೆ ಸ್ಟಾರ್ಟ್ ಆಗೋ ಮೊದಲೇ ಐಸ್ ಕ್ರೀಮ್ ಕಡ್ಡಿ ಇದ್ದು ಮತ್ತು ಬಾಟ್ಲಿ ಒಳಗಡೆ ಗಣಪತಿ ಅದೆಲ್ಲ ಮಾಡಿದ್ದೀನಿ. ಐಸ್ ಕ್ರೀಮ್ ಕಡ್ಡಿ ಅಂದರೆ ನಾನು ಹೀಗೆ ನೋಡ್ತಿರುವಾಗ ನಾವೆಲ್ಲ
ಎಲ್ಲಾದ್ರೂ ಹೋದ್ರೆ ಜಾತ್ರೆಗೆಲ್ಲ ಹೋದ್ರೆ ಅಲ್ಲೆಲ್ಲೇ ಐಸ್ ಕ್ರೀಮ್ ಕಡ್ಡಿಗಳು ಬಿದ್ದಿರ್ತದೆ. ನಮ್ಗೇನಂದ್ರೆ ಈ ಕಸವನ್ನು ಏನಾದ್ರೂ ಒಂದು ವೇಸ್ಟ್ ಅಂತ ಬಿಸಾಡ್ತೇವೆ, ಅದರಲ್ಲಿ ಮಾಡ್ಬೇಕಂತ ತುಂಬಾ ಇಷ್ಟ. ಕಸ ಅಂತ ಎನಿಸ್ಬಾರ್ದು ಯಾರು, ಅದನ್ನು ಕೂಡ ಒಂದು ಏನಾದರೂ ಯೂಸ್ ಮಾಡಿದರೆ ಅದರಿಂದ ಎಲ್ಲರೂ ಒಂದು ಖುಷಿ ಪಡ್ತಾರೆ. ಹಾಗೆ ಐಸ್ ಕ್ರೀಮ್ ಕಡ್ಡಿಗಳನ್ನೆಲ್ಲ ತುಂಬ ಐಸ್ ಕ್ರೀಮ್ ಕಡ್ಡಿ ಬೇಕಲ್ಲ, ಎಂತ ಮಾಡೋದು. ಮತ್ತು ನೋಡುವಾಗ ನಮಗೆ ಐಸ್ ಕ್ರೀಮ್ ಕಡ್ಡಿ ಕೂಡ ಸಿಗ್ತದೆ, ಈಗ ಪ್ಯಾಕೆಟಲ್ಲಿ ತುಂಬ ಐಸ್ ಕ್ರೀಮ್ ಕಡ್ಡಿಗಳು ಸಿಗ್ತದೆ. ಹಾಗೆ ಐಸ್ ಕ್ರೀಮ್ ಕಡ್ಡಿ ತಂದು ಅದನ್ನು ಗಮ್ ಹಾಕಿ ಅಂಟಿಸಿ ಅದನ್ನು ಸ್ವಲ್ಪ ದಪ್ಪ ಮಾಡಿ ಅದರಿಂದ ಮತ್ತೆ ಗಣಪತಿ ಮೂರ್ತಿಯನ್ನು ಕೆತ್ತಿದ್ದೇನೆ. ಆ ಗಣಪತಿ ಮೂರ್ತಿ ಕೆತ್ತಿದ ನಂತರ ಎಲ್ಲರೂ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ, ಇದು ಇಷ್ಟು ಚೆಂದಾಗಿದೆ ಮಾರ್ರೆ, ಯಾರು ಮಾಡಲಿ. ಒಂದು 3500 ಐಸ್ ಕ್ರೀಮ್ ಕಡ್ಡಿ ಹೋಯ್ತು. ಮತ್ತೆ ಅದಕ್ಕೊಂದು 25 ದಿನ ಬೇಕಾಗ್ತದೆ. ಅಂದ್ರೆ ನಾನು ಕಂಟಿನ್ಯೂ ಮಾಡ್ತಾ ಇರ್ಲಿಲ್ಲ, ಸ್ವಲ್ಪ ಟೈಮ್ ಸಿಕ್ಕಿದಾಗ ಎಲ್ಲ ಮಾಡ್ತಾ ಇದ್ದು ಹಾಗೆ. ಮತ್ತೆ ಒಂದು 750 ಬೆಂಕಿ ಕಡ್ಡಿಯ ಕಪ್ಪು ಏನು ಬರ್ತದೆ ಅದನ್ನೆಲ್ಲ ಆಭರಣವಾಗಿ ಯೂಸ್ ಮಾಡಿದ್ದೇನೆ ಅದಕ್ಕೆ. ಹಾಗೆ ಅದನ್ನು ಮಾಡಿದ್ಮೇಲೆ ಅದನ್ನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಕಳಿಸಿದೆ. ಅಲ್ಲಿ ಕೂಡ ಅವರಿಂದ ರಿಪ್ಲೈ ಬಂತು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಸೆಲೆಕ್ಟ್ ಆಗಿದೆ ಅಂತ, ಮತ್ತೆ ಸರ್ಟಿಫಿಕೇಟ್ ಕೂಡ ಬಂತು. ಸೂರ್ಯನ ಕಿರಣವನ್ನು ಉಪಯೋಗಿಸಿಕೊಂಡು ಮರದಲ್ಲಿ ಕಲಾಕೃತಿ ರಚನೆ ಮಾಡಿದ್ದೀರಿ, ಅದರ ಬಗ್ಗೆ? ಅದೇ ಇನ್ನೊಂದು ನಾನು ಏನಾದರೂ ಹೊಸತಾಗಿ ಮಾಡಬೇಕು, ಯಾರು ಮಾಡಿರುವುದನ್ನು ಮಾಡಬಾರ್ದು, ಹೊಸದಾಗಿ ಏನಾದರೂ ಮಾಡಬೇಕಂತ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ಈಗ ಯೋಚನೆ ಮಾಡ್ತಿರುವಾಗ ಈಗ ಒಂದು ಸೂರ್ಯನ ಕಿರಣದಿಂದ ಮಾಡುವ ಅಂತೇಳಿ, ಇದು ಎಂತಂದರೆ ಬಿಸಿಲಿನಲ್ಲಿ ಕೂತ್ಕೊಳ್ಬೇಕು ತುಂಬ, ಒಂದು 2-3 ಗಂಟೆ 4 ಗಂಟೆ ಹಾಗೆ ಬಿಸಿಲಲ್ಲಿ ಕೂತ್ಕೊಳ್ಳು. ಅಂದರೆ ನಮಗೆ ಟೈಮಿಂಗ್ಸ್ ತಗೊಳ್ಳೋದಾದ್ರೆ 4 ಗಂಟೆ ಬೇಕು. ಇಲ್ಲಿ ನಾವು ಕೂತ್ಕೊಳ್ಳೋದಂದ್ರೆ ಒಂದು ದಿನ ಇಡೀ ಕೂತ್ಕೊಳ್ತೇವೆ. ಅಂದರೆ ಮಿಡ್ಲಲ್ಲಿ ಮೋಡ ಅಡ್ಡ ಬರ್ತದೆ, ಮೋಡ ಎಲ್ಲ ಬಂದರೆ ಆಗುದಿಲ್ಲ. ಇದು ಸೂರ್ಯನ ಬಿಸಿಲೇ ಬೇಕು, ಅದು ಕೂಡ ಉರಿ ಬಿಸಿಲು ಬೇಕು. ಅದಕ್ಕೆ ಜಾಕೆಟ್ ಎಲ್ಲ ಹಾಕೊಂಡು, ಕೈಗೆ ಗ್ಲೌಸ್ ಎಲ್ಲ ಹಾಕೊಂಡು, ಏನೇ ಸೇಫ್ಟಿ ಬೇಕು ನಮಗೆ, ತಲೆಗೆ ಹ್ಯಾಟ್ ಎಲ್ಲ ಹಾಕೊಂಡು ಆ ಸೂರ್ಯನ ಕಿರಣವನ್ನು ಡೈರೆಕ್ಟ್ ಭೂತಗಣ್ಣಿಗೆ ಬಿದ್ದು ಅದರಿಂದ ಮರದ ಹಲಗೆಗೆ ಬಿದ್ದು ಮರದ ಹಲಗೆ ಸುಡಬೇಕು. ಆಗ ಅದರಲ್ಲಿ ಚಿತ್ರಗಳನ್ನು ಮಾಡ್ತಾ ಇದ್ರು. ಅದಕ್ಕೆ ನನ್ನ ಸ್ನೇಹಿತ ಕೂಡ ಸಂದೀಪ್ ಅಂತೇಳಿ, ಅವರು ವಿಡಿಯೋ ಎಲ್ಲ ಮಾಡಿ ಎಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ರಾಷ್ಟ್ರಪತಿಯಾದ ದ್ರೌಪದಿ ಮುರ್ಮು ಅವರದ್ದು ಕೂಡ ಚಿತ್ರ ಬಿಡಿಸಿದ್ರಿ, ಅದಕ್ಕೂ ಕೂಡ ಪ್ರಶಂಸೆ ಸಿಕ್ಕಿತ್ತು, ಅದರ ಬಗ್ಗೆ? ಅದೇ ನಾನು ಫಸ್ಟಿಗೆ ಅದರಲ್ಲಿ ಭೂತಗನ್ನಡಿಯಲ್ಲಿ ಬಿಡಿಸಿದ್ದು ಅದೇ ದ್ರೌಪದಿ ಮುರ್ಮು ಅವರದ್ದು ಚಿತ್ರ ಬಿಡಿಸಿದೆ. ಅದನ್ನು ಎಕ್ಸ್ಕ್ಲೂಸಿವ್ ಕಿಂಗ್ಸ್ ಬುಕ್ ಆಫ್ ರೆಕಾರ್ಡ್ಗೆ ಆಯ್ಕೆ ಆಯಿತು. ಅದನ್ನು ಅವರಿಗೆ ರಾಷ್ಟ್ರಪತಿಯವರಿಗೆ ನಾನು ಪೋಸ್ಟ್ ಮಾಡಿದೆ. ಅವರಿಂದ ಕೂಡ ಒಂದು ಮೇಲ್ ಬಂತು, ಅದು ತುಂಬಾ ಖುಷಿ ಆಯ್ತು. ಅವರಿಂದ ಕೂಡ ಒಂದು ಮೇಲ್ ಬಂತಲ್ಲ ಅಂತೇಳಿ ತುಂಬಾ ಖುಷಿ ಆಯ್ತು. ಒಂದು ಕಲಾವಿದನಿಗೆ ಪ್ರಶಂಸೆ ಎಷ್ಟು ಮುಖ್ಯ. ಹೌದೌದು, ನಮ್ಗೆ ಅಂದ್ರೆ ಕಲಾವಿದರಿಗೆ ಬೇಕಾಗಿರೋದೇ ಅದು. ಯಾರು ಒಂದು ಪ್ರಶಂಸೆ ಮಾಡ್ತಾರೆ ಅವಾಗ ಇನ್ನೂ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ನಮ್ಗೆ ಸ್ಫೂರ್ತಿ ಆಗ್ತದೆ, ಇನ್ನು ಹೆಚ್ಚು ಮಾಡುವಂತ ಅನಿಸ್ತದೆ. ಈಗ ಮಾತಾಡುವಾಗ ಹೇಳಿದ್ರಿ ಸೋಪ್ ಅಲ್ಲಿ ಹಾರ್ಟ್ ತಯಾರಿಸಿದ್ ನಿಮ್ದು ಮೊದಲ ಕಲಾಕೃತಿ ಅಂತ. ಈಗ ನಾವು ಸೋಪ್ ಅಂದ್ರೆ ಸ್ನಾನ ಮಾಡ್ಲಿಕ್ಕೆ ಯೂಸ್ ಮಾಡುದು, ನಿಮ್ಗೆ ಸೋಪ್ ನೋಡಿದ್ರೆ ಯಾವ ಕಲಾಕೃತಿ ಬಿಡಿಸುವ ಅಂತ ಆಗ್ತದೇನು? ಯಾವ್ದೆಲ್ಲ ಕಲಾಕೃತಿ ಬಿಡಿಸಿದ್ರಿ ಸೋಪಲ್ಲಿ? ಸೋಪಿನಲ್ಲಿ ನಾನು ಒಂದು ಈ ನಾಗರ ಪಂಚಮಿ ದಿನ ಏನಾದರೂ ಒಂದು ಮಾಡುವ, ವಿಶೇಷವಾಗಿ ಏನಾದರೂ ಮಾಡುವ ಅಂತ ಹೇಳಿ ಸೋಪಿನಲ್ಲಿ ಫುಲ್ ನಾಗನ ಯಾವುದೆಲ್ಲ ಕಲರ್ ಇದ್ದು ಸೋಪ್ ಸಿಗುತ್ತೆ ಅದರಲ್ಲಿ ಎಲ್ಲ ಸೋಪಲ್ಲಿ ಕೂಡ ಒಂದೊಂದು ವಿಧದ ನಾಗನ ಕಲಾಕೃತಿಯನ್ನು ರಚಿಸಿದ್ದೇನೆ. ಅದರ ನಂತರ ನಮ್ಮ ಕೃಷ್ಣ, ಗಣಪತಿ, ಹೀಗೆ ಅನೇಕ ಕಲಾಕೃತಿಗಳನ್ನೆಲ್ಲ ರಚಿಸಿದ್ದೇನೆ ಸೋಪಲ್ಲಿ. ಇನ್ನು ನಂಗೆ ಶಾಲೆಯಲ್ಲಿರುವಾಗ ಟೀಚರ್ ಚಾಕ್ ಕೊಟ್ಟು ಬೋರ್ಡಲ್ಲಿ ಬರೀಲಿಕ್ಕೆ ಅಂತ ಕೊಟ್ಟಿದ್ರು. ಅದು ಒಂದು ಪದ ಬರೆಯುವಾಗ 4 ಪೀಸ್ ಆಗಿತ್ತು. ಅಂತ ಚಾಕಲ್ಲಿ ನೀವು ಗಣಪತಿಯ ಚಿತ್ರ ಮತ್ತೆ ಕೆಲವು ಕಲಾಕೃತಿಗಳನ್ನು ತಯಾರಿಸಿದ್ರಿ, ಅದು ಹೇಗೆ ಅಂತ? ಹೌದು, ಚಾಕ್ ಪೀಸಲ್ಲಿ ಅಂದ್ರೆ ತುಂಬ ಕಷ್ಟ. ಅದನ್ನು ನಾವು ಒಂದು ಸೂಜಿ ಇಟ್ಕೊಂಡು ಆ ಸೂಜಿಯಿಂದ ಕೆತ್ತುತ್ತಾ ಬರೋದು. ಅದು ಏನಾಗ್ತದೆ ಅಂದರೆ ನಮಗೆ ತುಂಬ ಹೊತ್ತು ಕೈಯಲ್ಲಿ ಇಟ್ಕೊಂಡ್ರೆ ಅದು ಬೆವರಿ ಹೋಗ್ತದೆ, ಬೆವರುವಾಗ ಚಾಕು ಒದ್ದೆ ಆಗ್ತದೆ, ಅಲ್ಲಿಗೆ ಕಟ್ಟಾಗಿ ಬಿಡ್ತದೆ. ಹಾಗೆ ತುಂಬ ಜಾಗೃತಿ ಬೇಕು. ಅದಕ್ಕೆ ಬಟ್ಟೆ ಎಲ್ಲ ಸುತ್ತಿ ಪೇಪರಲ್ಲಿ ಹಿಡ್ಕೊಂಡು ಹಾಗೆ ಚಾಕನ್ನು ಸಣ್ಣ ಸೂಜಿಯಿಂದ ಕೆತ್ತಿ ಬೇರೆ ಬೇರೆ ಕಲಾಕೃತಿಯನ್ನು ರಚಿಸಿದ್ದೇನೆ. ಈಗ ಕಸದಿಂದ ರಸ ಎನ್ನುವ ಕಲ್ಪನೆ ನಿಮಗೆ ಹೇಗೆ ಮೂಡಿತು ಅಂತ? ಅಂದರೆ ನನಗೆ ಅದೇ ಏನಾದರೂ ಒಂದು ವೇಸ್ಟ್ ಅಂತ ಬಿಸಾಡ್ಬೋದು, ಅಂದರೆ ವೇಸ್ಟ್ ಅಂತ ಆಗಬಾರ್ದು ಅಂತ, ಅದರಲ್ಲಿ ಏನಾದರೂ ಮಾಡಬೇಕು ನಾವು, ವೇಸ್ಟ್ ಅಂತ ಏನೂ ಇರಬಾರ್ದು. ಆವಾಗ ನಮ್ಮ ಪರಿಸರದಲ್ಲಿ ಕೂಡ ಕಸಗಳೆಲ್ಲ ಕಡಿಮೆ ಆಗ್ತದೆ. ಕಸ ಯಾರು ಬಿಸಾಡೋದಿಲ್ಲ, ಇದರಲ್ಲಿ ಏನಾದರೂ ಮಾಡ್ಬೋದು. ಅದರ ನಂತರ ನನಗೆ ತುಂಬ ಈ ಐಸ್ ಕ್ರೀಮ್ ಕಡ್ಡಿಯಿಂದ ಮಾಡಿದಾಗ ಒಂದು ನಾನು ಕ್ಯಾಂಪಿಗೆ ಹೋಗಿದ್ದೆ ಮಕ್ಕಳ, ಆವಾಗ ಆ ಮಗು ಹೇಳಿದ್ದು, ನಾನು ತುಂಬ ಐಸ್ ಕ್ರೀಮ್ ಕಡ್ಡಿ, ನಾನು ತಿಂದ ಐಸ್ ಕ್ರೀಮ್ ಎಲ್ಲ ಒಟ್ಟು ಮಾಡಿ ಕಡ್ಡಿ ಇಟ್ಕೊಂಡಿದ್ದೇನೆ ಅಂತೇಳಿ. ಹಾಗೆ ಯಾರು ಕಸವನ್ನು ಬಿಸಾಡೋದಿಲ್ಲ, ಅದನ್ನು ಹಿಡ್ಕೊಳ್ತಾರೆ. ಹಾಗೆ ಈಗ ಆಗ ಮಾತಾಡುವಾಗ ಬಾಟಲ್ ಒಳಗೆ ಗಣಪತಿ ಮಾಡಿದ್ದೀರಿ, ಅದ್ರ ಬಗ್ಗೆ? ಬಾಟಲಿ ಒಳಗಡೆ ಅಂದ್ರೆ ಒಂದು ಬಾಟ್ಲಿ ಅದರ ಮುಚ್ಚಳದಷ್ಟೇ
ಜಾಗ ಇರೋದು. ಆ ಜಾಗದ ಒಳಗಡೆ ಏನಿದ್ರು ಒಳಗಡೆ ಮಾಡಬೇಕು. ಅದರ ಒಳಗಡೆ ನಾನು ಮಣ್ಣು ಹಾಕಿ ಛತ್ರಿಯ ಕಡ್ಡಿ ಏನು ಬರ್ತದೆ, ಆ ಛತ್ರಿ ಕಡ್ಡಿಗಳಿಂದ ನನಗೆ ಬೇಕಾದಂತಹ ಟೂಲ್ಸ್ಗಳನ್ನು ಮಾಡಿದ್ದೆ. ಅವು ಬಗ್ಗಿಸಿ ಎಲ್ಲ ಟೂಲ್ಸ್ ಮಾಡಿ, ಮತ್ತು ಅದಕ್ಕೆ ಪೇಂಟ್ ಕೊಡ್ಲಿಕ್ಕೆ ಒಂದು ಬ್ರಷ್ ಕೂಡ ಮಾಡಿದ್ದೆ ಬಗ್ಗಿಸಿ. ಅದರಿಂದ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕಿ ಮಾಡ್ತಾ ಬಂದಿದ್ದೀನಿ. ಅದು ಹೇಗೆ ಅಂದರೆ ಫಸ್ಟ್ ಕೆಳಗಡೆದು ಮಾಡಬೇಕು. ಕೆಳಗಡೆ ಮಾಡಿದ್ಮೇಲೆ ಸೊಂಟದಷ್ಟು ಪೂರ್ತಿ ಆದಮೇಲೆ ಮೇಲ್ಗಡೆ ಸ್ಟಾರ್ಟ್ ಮಾಡಬೇಕು. ಇಲ್ಲದಿದ್ರೆ ಮತ್ತೆ ಕೆಳಗಡೆ ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬಂದಿದೆ. ಈ ಕಲಾಕೃತಿ ಏನಂದರೆ ನಾನು ಪ್ರದರ್ಶನಕ್ಕೆ ಇಟ್ಟಾಗ ಯಾರು ನಂಬಲೇ ಇಲ್ಲ ಅದನ್ನು. ಇದು ಕಟ್ ಮಾಡಿ ಮಾಡಿದ್ದು ಅಂತಲೇ ಹೇಳೋದು, ಬಾಟ್ಲಿ ಕಟ್ ಮಾಡಿಯೇ ಮಾಡಿದ್ದಂತ, ಇದು ಸಾಧ್ಯನೇ ಇಲ್ಲ ಅಂತ. ಅಷ್ಟು ನನಗೆ ಆಶ್ಚರ್ಯ ಆಗಿದೆ. ಇದೊಂದು ಒಳ್ಳೆ, ನಾನು ಅರ್ಧ ತಲೆವರೆಗೆ ಬಂದಿದ್ದೇನೆ, ಕುತ್ತಿಗೆವರೆಗೆ ಬಂದಿದ್ದೇನೆ. ಕುತ್ತಿಗೆವರೆಗೆ ಮಾಡಿ ಆದಮೇಲೆ ಇನ್ನೂ ಸಾಧ್ಯನೇ ಇಲ್ಲ ಅಂತೇಳಿ ಸ್ವಲ್ಪ ಟೈಮ್ ಬಿಟ್ಟಿದ್ದೆ. ಇನ್ನೂ ಆಗಲಿಕ್ಕಿಲ್ಲ ಇದು ಮಾಡಲಿಕ್ಕೆ, ತಲೆ ಮಾಡೋದು ಹೇಗೆ, ಕಿವಿ ಎಲ್ಲ ಮಾಡೋದು ಹೇಗೆ, ಮೇಲೆ ಬಂದಾಯ್ತಲ್ಲ ಅಂತ. ಮತ್ತೆ ಇರಲಿ ಏನಾದರೂ ಆಗಲಿ ಮಾಡಲೇಬೇಕಂತೇಳಿ ಹಠ ಹಿಡಿದು ಮತ್ತೆ ಮಾಡಿದೆ. ಅದು ಸಕ್ಸಸ್ ಆಯಿತು. ಎಷ್ಟು ಸಮಯ ತಗೊಳ್ತಾ ಅದು? ಅದಕ್ಕೆ 1 ತಿಂಗಳು ಬೇಕಾಗಿದೆ ನನಗೆ. ಈ ಎಲ್ಲ ವಸ್ತುಗಳನ್ನು ಬಿಟ್ಟು ಬೇರೆ ಯಾವ ವಸ್ತುಗಳಲ್ಲಿ ಕಲಾಕೃತಿ ತಯಾರಿಸಿದ್ದೀರಿ ನೀವು? ನಾನು ಇದು ಬಿಟ್ಟು ಬೇರೆ ಪೇಪರ್, ಬಾಟ್ಲಿಗಳು, ಈ ಸಣ್ಣ ಸಣ್ಣ ವೇಸ್ಟ್ ಎಲ್ಲ ಕಬ್ಬಿಣದ ರಾಡ್ಗಳು, ಅದರಲ್ಲೆಲ್ಲ ಮಾಡ್ತಾ ಬಂದಿದ್ದೀನಿ. ರಮೇಶ್ ಅರವಿಂದ್ ಅವರು ಮತ್ತು ರೂಪೇಶ್ ಶೆಟ್ಟಿ ಅವರು ಕೂಡ ಮೆಚ್ಚುಗೆ ಇದ್ದಾರೆ, ಅದು ಹೇಗೆ ಅಂತ? ಹೌದು, ನಾನು ರೂಪೇಶ್ ಶೆಟ್ಟಿ ಅವರ ಒಂದು ಸಿನಿಮಾಕ್ಕೆ ಅವರ ಆ ಸಿನಿಮಾದ ಒಂದು ಪೋಸ್ಟರನ್ನು ಇಟ್ಕೊಂಡು ಅದು ವಿಡಿಯೋ ಮಾಡಿದ್ದೆ ಲೀಫ್ ಆರ್ಟಲ್ಲಿ. ಆ ಲೀಫ್ ಆರ್ಟ್ ಅವರು ನೋಡಿ ಅವರು ಕೂಡ ನನಗೆ ಒಂದು ವಿಡಿಯೋ ಕಳಿಸಿದ್ರು ಮೆಚ್ಚುಗೆಗೆ, ಚೆನ್ನಾಗಾಗಿದೆ ಅಂತ. ರಮೇಶ್ ಅರವಿಂದ್ ಅವರನ್ನು ನಾನು ಭೇಟಿಯಾಗಿಲ್ಲ, ಬೇರೆಯವರು ನನ್ನಿಂದ ಆರ್ಟ್ ಮಾಡಿಸ್ಕೊಂಡು ಹೋಗಿ ಅವರು ಕೊಟ್ಟಿದ್ರು, ರಮೇಶ್ ಅರವಿಂದ್ಗೆ ಕೊಟ್ಟಿದ್ರು. ಅವರು ಕೂಡ ರಮೇಶ್ ಅರವಿಂದ್ಗೆ ಕೂಡ ತುಂಬ ಇಷ್ಟ ಆಗಿ ಅವರು ಕೂಡ ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ ನನಗೆ. ಇನ್ನು ಆಳ್ವಾಸ್ ಮೂಡುಬಿದ್ರೆಯಲ್ಲಿ ಸಂಪನ್ಮೂಲ ವ್ಯಕ್ತಿ ಕೂಡ ಆಗಿ ಹೋಗಿದ್ದೀರಿ, ಅದರ ಬಗ್ಗೆ ಹೇಳಿ. ಅಂದರೆ ಆಳ್ವಾಸಲ್ಲಿ ನನಗೆ ಒಂದು ಆವತ್ತು ಕರೆ ಬಂತು, ನೀವು ಒಂದು ಜಾಂಬೂರಿ ಅಂತ ಅಂತಾರಾಷ್ಟ್ರೀಯ ಮಟ್ಟದ ಕಲಾಮೇಳ ಆಗ್ತಾ ಉಂಟು ಜಾಂಬೂರಿ ಅಂತೇಳಿ, ಅದಕ್ಕೊಂದು ರಿಸೋರ್ಸ್ ಪರ್ಸನ್ ಆಗಿ ಬರ್ತೀರಾ ಅಂತೇಳಿ. ಅದಕ್ಕೆ ನಾವು ಅವಕಾಶವನ್ನು ಏಕೆ ಬಿಡೋದಂತೇಳಿ ನಾನು ಆಯ್ತಂತ ಒಪ್ಕೊಂಡು ಅಲ್ಲಿ ನೋಡಿ ಹೋಗುವಾಗ ದಿನಕ್ಕೆ ಒಂದು ಸಾಧಾರಣ ಒಂದು ಬ್ಯಾಚ್ ಅಂದರೆ 150 ಮಕ್ಕಳು, ದಿನಕ್ಕೆ 150 ಮಕ್ಕಳಿಗೆ ನಾವು ಟೀಚ್ ಮಾಡಬೇಕು, ಯಾವುದಾದ್ರೂ ಒಂದು ವಿಷಯ ಬೇಕು. ನನಗೆ ಗೂಡುದೀಪದ ಬಗ್ಗೆ ಇದ್ದದ್ದು, ನಾನು ಗೂಡುದೀಪ ಅವರಿಗೆ ಹೇಳೋದು. ಅದು ನಮ್ಮವರು ಬಿಟ್ಟು, ನಮ್ಮ ಈ ಕರ್ನಾಟಕ ಈ ಇಂಡಿಯಾದವರು ಬಿಟ್ಟು ಬೇರೆ ದೇಶದ ಮಕ್ಕಳು ಕೂಡ ಇದ್ರು, ಅವರನ್ನು ಕೂಡ ಫಾರಿನರ್ಸ್ ಎಲ್ಲ ಮಕ್ಕಳು ಬರ್ತಾಯಿದ್ರು, ಅವರಿಗೂ ಕೂಡ ನಾವು ಹೇಳಿಕೊಡ್ಬೇಕಾಗಿತ್ತು. ಇಂದಿನ ಕಲಾವಿದರಿಗೆ ಮಹೇಶ್ ಮರಣೆ ಅವರ ಒಂದು ಮೆಸೇಜ್ ಅಂದರೆ? ಈಗ ಏನಂದರೆ ಕಲಾವಿದರಿಗೆ ಕೆಲವರು ಈ ಚಿತ್ರ ಮಾಡುವವರನ್ನು ನೋಡಿದರೆ ಆ ಚಿತ್ರದಲ್ಲಿ ಎಂತ ಆಗ್ತದೆ, ಅದೆಲ್ಲ ಎಂತಕ್ಕೆ ಚಿತ್ರ ಮಾಡೋದು, ಸುಮ್ಮನೆ ಟೈಮ್ ವೇಸ್ಟ್ ಹಾಗೆ ಅನ್ನಿಸ್ತಾರೆ. ಆದರೆ ಈ ಮಕ್ಕಳು ಕೂಡ ಚಿತ್ರ ಮಾಡಿದರೆ ಅವರಿಗೆ ತುಂಬ ಪ್ರಯೋಜನ ಉಂಟು ಅದರಲ್ಲಿ. ಅಂದರೆ ಹ್ಯಾಂಡ್ ರೈಟಿಂಗ್ ಅವಳದು ಒಳ್ಳೆಯದಾಗ್ತದೆ, ಚಿತ್ರವನ್ನು ಬಿಡಿಸಿದ್ರೆ ಅವ್ರಿಗೆ ಏಕಾಗ್ರತೆ ಬರ್ತದೆ. ಹೀಗೆ ಚಿತ್ರದಲ್ಲಿ ನಮಗೆ ಚಿತ್ರಕಲೆ ಫೀಲ್ಡಿಗೆ ಹೋಗದಿದ್ರು ಕೂಡ ಅದರಿಂದ ತುಂಬ ನಮಗೆ ಲಾಭಗಳಿದೆ. ನೆಕ್ಸ್ಟ್ ಮುಂದೆ ಏನು, ಯಾವ ಕಲಾಕೃತಿ ರಚಿಸ್ಬೇಕು, ಯಾವುದರಲ್ಲಿ ರಚಿಸ್ಬೇಕಂತಿದ್ದೀರಿ? ಅದೇ ನೆಕ್ಸ್ಟ್ ಇನ್ನು ಯೋಚನೆ ಮಾಡ್ಬೇಕು. ಅದ್ರಂದ್ರೆ ನನಗೆ ಏನಾದರೂ ನೋಡುವಾಗ ಯೋಚನೆ ಮಾಡಿಲ್ಲ, ಇನ್ನು ಮಾಡ್ತಾ ಇದ್ದೇನೆ. ಯಾವುದ್ರಲ್ಲ ಅದೊಂದು ಹೊಸತಾಗಿ ಮಾಡಬೇಕಂತ ಯೋಚನೆ ಇದೆ. ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ, ಅದು ಸಿಗುವಾಗ ಎಷ್ಟು ಖುಷಿ ಆಯಿತು? ಹೌದು, ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಅಂದರೆ ನನಗೆ ತುಂಬ ಖುಷಿಯಾದ ಕ್ಷಣ ಅದು. ಅದರಿಂದ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗ್ತದೆ ಅದು. ಯಾಕೆಂದರೆ ನಾನೇನು ಅಪ್ಲಿಕೇಶನ್ ಎಲ್ಲ ಹಾಕಿರಲಿಲ್ಲ, ನಾನು 1 ವರ್ಷ ಹಾಕಿದ್ದೆ. ಆ ವರ್ಷ ನನಗೆ ಕೊಡಲಿಲ್ಲ, ಅವರು ಯಾರು ಬೇರೆಯವರು ಇದ್ದರು ಅಂತೇಳಿ ಅವರಿಗೆ ಕೊಟ್ಟರು. ಆದರೆ ನೆಕ್ಸ್ಟ್ ಇಯರ್ ನಾನು ಬೇಡ ಅವ್ರು ಕೊಡೋದಿಲ್ಲ ಅಂಥೇಳಿ ಅಪ್ಲಿಕೇಶನ್ ಹಾಕಲಿಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಇಯರ್ ನನಗೆ ಆಯ್ಕೆ ಆಗಿದೆ ಅಂತೇಳಿ ಸುದ್ದಿ ಬಂತು, ತುಂಬ ಖುಷಿ ಆಯಿತು. ಮೊನ್ನೆ ಒಂದು ನೋಡಿದೆ, ಒಬ್ಬ ಸೈನಿಕರದ್ದು ಚಿತ್ರ ಬಿಡಿಸಿದ್ರಿ ಅಶ್ವತ್ಥ ಎಲೆಯಲ್ಲಿ, ಅದರ ಬಗ್ಗೆ ಹೇಳ್ಬೋದು? ಹೌದು, ಸೈನಿಕರದ್ದು ಅವರ ಒಂದು ತಾಯಿಯವರು ನನಗೆ ಕರೆ ಮಾಡಿ ಸೈನಿಕಂದೊಂದು ಚಿತ್ರ ಬಿಡಿಸಿಕೊಡಿ ಅಂತ ಹೇಳಿದ್ರು ಹುಟ್ಟುಹಬ್ಬಕ್ಕೆ. ಅವರು ನಮ್ಮ ದೇಶವನ್ನು ಎಷ್ಟು ಒಂದು ಕಾಯ್ತಾ ಇದ್ದಾರೆ ಸೈನಿಕರು. ನನಗೆ ತುಂಬ ಇಷ್ಟ ಸೈನಿಕರದ್ದು ಚಿತ್ರವನ್ನು ಬಿಡಿಸ್ಲಿಕ್ಕೆ. ಅದ್ರ ಮೊದಲು ಒಬ್ಬರದ್ದು ಬಿಡಿಸಿದ್ದೆ ನಾನು, ನನಗೆ ತುಂಬ ಇಷ್ಟ ಆಗ್ತದೆ ಸೈನಿಕರದ್ದೆಲ್ಲ ಬಿಡಿಸಿ. ಅದಕ್ಕೆ ನಾನು ಆಯ್ತಂತ ಒಪ್ಪಿದೆ. ಅದರಲ್ಲೂ ಕೂಡ ಅವರ ಚಿತ್ರವನ್ನು ಹೇಗೆ ಅಂದರೆ ಮಾಮೂಲಿ ಚಿತ್ರಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಅವರ ಬಟ್ಟೆ ಎಲ್ಲ, ಸೈನಿಕರದ್ದು ಬಟ್ಟೆ ಎಲ್ಲ ನೋಡಲಿಕ್ಕೆ ಚೆಂದ ಅಲ್ಲ, ಹಾಗೆ ಬಟ್ಟೆದ್ದೆಲ್ಲ ಬರುವ ಹಾಗೆ ಬಿಡಿಸಿದೆ. ಆದರೆ ಅವರು ನಮ್ಮ ಜೊತೆ ಇಲ್ಲ ಅಂತ ಹೇಳೋದೇ ಒಂದು ದುಃಖದ ವಿಷಯ. ಇನ್ನು ಎಸ್ ಜಾನಕಿ ಅವರದ್ದು ಕೂಡ ಚಿತ್ರ ಬಿಡಿಸಿದ್ರಿ ಮೊನ್ನೆ, ಅವರು ದಿವಂಗತರಾದ ಮೇಲೆ ಬಿಡಿಸಿದ್ರು.
ನಿಮ್ಮ ಈ ಕಲೆಗೆ ನಿಮ್ಮ ಕುಟುಂಬದ ಬೆಂಬಲ ಹೇಗಿದೆ? ನಮ್ಮ ಮನೆಯಲ್ಲಿ ಅಂದರೆ ನನಗೆ ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಕಲಾವಿದರು ಒಂದು ಮನೆಯಲ್ಲಿ ಒಬ್ಬ ಕಲಾವಿದ ಅಂತ ಇದ್ದರೆ ಆ ಮನೆಯಲ್ಲಿ ಕಸಗಳೆಲ್ಲ ಜಾಸ್ತಿ ಇರೋದು. ಅದು ನಮ್ಮ ಮನೆಯಲ್ಲಿ ಕೂಡ ಹಾಗೆ ತುಂಬ ಕಸಗಳೇ ಇಲ್ಲ. ನಾನೇನಾದರೂ ಮಾಡ್ತಾಯಿದ್ರೆ ಅಲ್ಲಿ ತುಂಬ ಮನೆ ತುಂಬ ಕಸಗಳೇ ಇರೋದು. ಅಂದರೆ ಯಾರು ಎಂತ ಹೇಳೋದಿಲ್ಲ, ಒಳ್ಳೆ ಸಪೋರ್ಟ್ ಮಾಡ್ತಾರೆ ಮನೆಯಲ್ಲಿ ಕೂಡ ನನಗೆ. ನಿಮ್ಮ ಈ ಕಲೆಯ ಮೂಲಕ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ ಅಂತ? ಅಂದರೆ ಕಲೆ ಒಂದು ಉಳಿಬೇಕು ಯಾವತ್ತೂ. ಕಲೆ ಒಂದು ಈಗ ಕಲಾವಿದರಿಗೆ ಅಷ್ಟು ಈ AI ಅಂತ ಇದೆಲ್ಲ ಬಂದು ಕಲಾವಿದರಿಗೆ ಸ್ವಲ್ಪ ಹಿಂದೆ ಉಳಿತಾ ಇದ್ದಾರೆ. ಅದನ್ನೇನು ಬಿಟ್ಟು ಕೈಯಲ್ಲಿ ಎಷ್ಟಂದ್ರೂ ನಾವು ಈ ಕಂಪ್ಯೂಟರಲ್ಲಿ ಅದೆಲ್ಲ ಡಿಸೈನ್ ಮಾಡೋದಕ್ಕಿಂತ ಕೈಯಲ್ಲಿ ಮಾಡುವಂತೂ ಯಾವತ್ತೂ ಶಾಶ್ವತ. ನಿಮ್ಮ ಅಭಿಮಾನಿಗಳಿಗೆ ಮತ್ತು ಯುವ ಜನತೆಗೆ ನಿಮ್ಮ ಸಂದೇಶ? ಅಭಿಮಾನಿಗಳಿಗೆ ಏನಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಹೆಚ್ಚಿನ ಸಾಧನೆ ಮಾಡ್ಬೋದು. ಇನ್ನೂ ಏನೇನು ಬೇರೆ ಬೇರೆ ವೆರೈಟಿ ಆರ್ಟ್ಗಳನ್ನು ಕೂಡ ಮಾಡ್ಬೋದು ಅಂತ ಹೇಳ್ತೇನೆ. ಮತ್ತು ಯುವ ಕಲಾವಿದರಿಗೆ ಏನಂದರೆ ನಿಮ್ಮ ಪ್ರಯತ್ನವನ್ನು ಬಿಡಬೇಡಿ, ಯಾವತ್ತೂ ಪ್ರಯತ್ನವನ್ನು ಬಿಡಬೇಡಿ. ಒಂದು ನಮಗೆ ಕಲಾವಿದರಿಗೆ ಹೇಗೆ ಅಂದರೆ ಆರ್ಟ್ಗಳೆಲ್ಲ ಹಾಳಾಗೋದು ಅದು ಸಾಮಾನ್ಯ. ಒಂದು ಮಾಡ್ತಾ ಇರುವಾಗ ಏನಾದರೂ ವ್ಯತ್ಯಾಸ ಆಯ್ತಾದ್ರೂ ಅದು ಪ್ರಯತ್ನ ಬಿಡಬಾರ್ದು, ಪ್ರಯತ್ನ ಮಾಡ್ತಲೇ ಹೋಗಬೇಕು. ಪ್ರಯತ್ನ ಮಾಡಿದರೆ ಖಂಡಿತ ಫಲ ಸಿಕ್ಕೇ ಸಿಗ್ತದೆ. ಇನ್ನು ಇಲ್ಲಿ ನಾವು ಬರುವಾಗ ಬಸ್ ಸ್ಟ್ಯಾಂಡ್ ಕೂಡ ಗಮನಿಸಿದ್ವಿ, ಅದರಲ್ಲಿ ಕೂಡ ತುಂಬ ಚಿತ್ರ ಎಲ್ಲ ಉಂಟು. ಅದು ಯಾರು ನೀವೇ ಮಾಡಿದ್ದ ಯಾರು ಅಂತ? ಮರಣ್ಯ ಊರು ಅಂದರೆ ಒಂದು ಕಲಾವಿದರದ್ದೇ ಊರು. ಅಂದರೆ ತುಂಬ ಕಲಾವಿದರಿದ್ದಾರೆ ಮರಣ್ಯಲ್ಲಿ. ಹಾಗೆ ಮರಣ್ಯ ನನ್ನ ಹೆಸರು ಕೂಡ ಮಹೇಶ್ ಮರಣ್ಯ ಅಂತಲೇ ಇರೋದು. ಯಾಕೆಂದರೆ ನಮ್ಮ ಮರಣ್ಯಲ್ಲಿ ತುಂಬ ಕಲಾವಿದರಿದ್ದಾರೆ. ಹಾಗೆ ನಮ್ಮ ಮರಣ್ಯಲ್ಲಿ ಏನಾದರೂ ಒಂದು ಸ್ಪೆಷಲ್ ಇರಬೇಕು, ಕಲಾವಿದರ ಊರು ಅಂತ ಗೊತ್ತಾಗಬೇಕಂತ ಹೇಳಿ ನನ್ನ ಮಗಳ ಹುಟ್ಟುಹಬ್ಬಕ್ಕೋಸ್ಕರ ನಮ್ಮ ಬಸ್ ಸ್ಟ್ಯಾಂಡನ್ನು, ನಮ್ಮ ಮನೆ ಪಕ್ಕದಲ್ಲಿರುವಂಥ ಒಂದು ಬಸ್ ಸ್ಟ್ಯಾಂಡನ್ನು ಫುಲ್ಲು ಚಿತ್ರಗಳಿಂದಲೇ ಅಲಂಕಾರ ಮಾಡಿ ವರ್ಲಿ ಚಿತ್ರವನ್ನು ಬಿಡಿಸಿ ಅದಕ್ಕೆ ಪೇಂಟ್ ಕೊಟ್ಟು ವರ್ಲಿ ಚಿತ್ರಗಳನ್ನು ಬಿಡಿಸಿದ್ದೇನೆ. ಅದು ತುಂಬ ಜನರ ಪ್ರಶಂಸೆಯನ್ನು ಕೂಡ ಮಾಡಿದ್ದಾರೆ. ಪತ್ರಿಕೆಗಳಲ್ಲೂ ಕೂಡ ಪ್ರಕಟವಾಗಿದೆ ಅದರ ಬಗ್ಗೆ. ಸೋಪ್ ಇರ್ಬೋದು, ಚಾಕ್ ಇರ್ಬೋದು, ಚಿಕ್ಕದಲ್ಲಿರುವಾಗ ಸ್ಲೇಟನ್ನು ಬರೀಲಿಕ್ಕೆ ಅದರಲ್ಲಿ ಚಿತ್ರ ಬಿಡಿಸ್ತಿದ್ವಿ. ನೀವು ಇನ್ನು ಸ್ಲೇಟಲ್ಲೇ ಕಲಾಕೃತಿ ರಚಿಸಿದ್ರಿ, ಅದರ ಬಗ್ಗೆ ಸ್ವಲ್ಪ ಹೇಳಿ. ಹೌದು, ನಾನು ಅಂದರೆ ಸ್ಲೇಟ್ ಏನಂದರೆ ನಾವು ಸಣ್ಣ ಇರುವಾಗ ಮಣ್ಣಿನ ಸ್ಲೇಟನ್ನೇ ಯೂಸ್ ಮಾಡ್ತಾ ಇದ್ದದ್ದು. ಈಗ ಆ ಸ್ಲೇಟ್ ಇಲ್ಲ. ಅದು ಅಂದರೆ ಕೆಳಗೆ ಬಿದ್ದರೆ ಪುಡಿ ಪುಡಿಯಾಗಿ ಹೋಗ್ತದೆ ಅದು ಸ್ಲೇಟ್. ಅದಕ್ಕೆ ಈಗ ಅಂಥ ಸ್ಲೇಟ್ ಯಾರು ಕೂಡ ಯೂಸ್ ಮಾಡೋದಿಲ್ಲ. ಅದು ಯಾವತ್ತಿಗೂ ನೆನಪಿರ್ಬೇಕು, ಆ ಸ್ಲೇಟ್ ನಮ್ಮ ಹತ್ರ ಇರಬೇಕಂತ ಎನ್ನುವ ಕಾರಣದಿಂದ ಆ ಸ್ಲೇಟಲ್ಲಿ ಒಂದು ನಾನು ಏನಾದರೂ ಮಾಡುವ ಅಂತ ಯೋಚನೆ ಮಾಡಿ ಆ ಸ್ಲೇಟ್ ಹುಡುಕ್ಲಿಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೆ. ಅದಂದರೆ ಸಿಗ್ತಾ ಇರಲಿಲ್ಲ ಸ್ಲೇಟ್. ಅವಾಗ ಕೊನೆಗೆ ಒಂದು ನನಗೆ ಉಡುಪಿಯಲ್ಲಿ ಸಿಕ್ಕಿತ್ತು. ಅದು ಸಿಗುವಾಗ ಅದರಲ್ಲಿ ಒಂದು ಗಣಪತಿಯನ್ನು ಕೆತ್ತಿ ಒಂದು ಟೂಲ್ಸಿಂದ ಕೆತ್ತಿ ಗಣಪತಿಯನ್ನು ರಚಿಸಿದೆ. ಅದು ಕೂಡ ಒಳ್ಳೆ ಚೆನ್ನಾಗಿ ಮೂಡಿ ಬಂದಿದೆ. ಕಲಾಕೃತಿ ರಚಿಸೋದು ಅಂದರೆ ಪೇಷನ್ಸ್ ತುಂಬ ಮುಖ್ಯ. ಅಷ್ಟು ಪೇಷನ್ಸಿಂದ ಹೇಗೆ ವರ್ಕ್ ಮಾಡ್ತೀರಿ ಅಂತ? ಅದೇ ನಮಗೆ ಅಂದರೆ ಕಲೆ ಒಂದು ಮಾಡಲಿಕ್ಕೆ ಕೂತ್ಕೊಂಡ್ರೆ ಮತ್ತು ಹೇಳಲಿಕ್ಕೆ ಮನಸ್ಸಾಗೋದಿಲ್ಲ. ಅಂದರೆ ಮಧ್ಯದಲ್ಲಿ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಹಾಗೆ ನಾನು ಒಂದು ರೂಮಲ್ಲಿ ಹೋಗಿ ಕೂತ್ಕೊಂಡ್ರೆ ಅದು ಫುಲ್ ಫಿನಿಶ್ ಆಗುವವರೆಗೆ ಅಲ್ಲೇ ಇರ್ತೇನೆ. ಊಟ ತಿಂಡಿ ಅಂತ ಮಾಡಬೇಕಂತಿಲ್ಲ ಎನಿಸೋದಿಲ್ಲ, ಅದೇ ಮಾಡ್ತಾ ಹೋಗ್ತೇನೆ ಕಂಟಿನ್ಯೂ ಅದು ಮುಗಿಸುವವರೆಗೆ. ಅಂದರೆ ಒಂದು ದಿನದಲ್ಲಿ ಮುಗಿದಾದರೆ ಒಂದು ದಿನದಲ್ಲಿ ಮುಗಿಸ್ಬೇಕು, ಇಲ್ಲಾಂದರೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೇನೆ. ಸರ್, ಧ್ವನಿಕಾ ಸ್ಟುಡಿಯೋಗೆ ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಮಹೇಶ್ ವರ್ಣೆ ಅವರ ಕಲಾವಿದನಾಗಿ ಜೀವನ ಪಯಣ. ಇಂಥದ್ದೇ ವಿಡಿಯೋವನ್ನು ನೋಡಲು ಧ್ವನಿಕಾ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.